ಹಾಯ್, ಪ್ರೇಮಾಸ್ ಕಿಚನ್ ಕ್ರೋನಿಕಲ್ಸ್ಗೆ ಸ್ವಾಗತ. ನೋಡಿ, ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಸ್ವೀಟ್ ಖಾರದ್ದು ತೂತೊಡೆ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಸಖತ್ತಾಗಿರುತ್ತೆ, ಸೂಪರ್ ಆಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ. ನೋಡಿ, ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಇದರೊಟ್ಟಿಗೆ ಚಟ್ನಿನೂ ಬೇಡ ಏನು ಬೇಡ ಹಾಕಿನೂ ತಿನ್ಬೋದು. ಹೇಗೆ ಮಾಡೋದು ಅಂತೇಳಿ ನೋಡ್ಕೊಂಬರೋಣ ಬನ್ನಿ. ಒಂದ್ಸತಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೋಡಿ, ಒಂದಿಷ್ಟು ಮೆಕ್ಕೆಜೋಳನ ಬಿಡಿಸಿ ಇಟ್ಕೊಂಡಿದ್ದೇನೆ, ಬೇಯಿಸಿಲ್ಲ, ಹಾಗೇ ಇದೆ. ಇಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೇನೆ. ಮಿಕ್ಸಿ ಜಾರಿಗೆ ಇದನ್ನು ಹಾಕ್ತೇನೆ. ನೋಡಿ, ಎಲ್ಲವನ್ನು ಹಾಕ್ತೇನೆ. ನೋಡಿ, ಇದಕ್ಕೆ ಒಂದು 3 ಬ್ಯಾಡಗಿ ಮೆಣಸನ್ನು ಹಾಕ್ತೀನಿ. ಹಾಗೆ ಒಂದು ಗ್ರೀನ್ ಚಿಲ್ಲಿ ಹಾಕ್ತಾ ಇದ್ದೀನಿ ತುಂಡು ಮಾಡಿ. ಜಾಸ್ತಿ ಹಾಕುವಂಥದ್ದು ಏನಿಲ್ಲ ಇದಕ್ಕೆ ಪದಾರ್ಥ. 1 ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ತಾ ಇದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ನೋಡಿ, 1 ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ. ಚಾ ಹಾಕ್ತೀನಿ ನೋಡಿ, ಆ ಸಕ್ಕರೆ. ನೀರು ಹಾಕ್ಲಿಕ್ಕೆ ಹೋಗಬೇಡಿ. ಇದನ್ನು ಈಗ ನಾವು ತರಿಯಾಗಿ ರುಬ್ಬಬೇಕು. ಫುಲ್ ಫೈನ್ ಪೇಸ್ಟ್ ಮಾಡ್ಲಿಕ್ಕೆ ಹೋಗಬೇಡಿ, ತರಿಯಾಗಿ ರುಬ್ತೇನೆ. ನೋಡಿ, ಈ ಥರ ಈಗ ರುಬ್ಬಿದೆ ಇದು. ಇದನ್ನೀಗ ಒಂದು ಪಾತ್ರೆಗೆ ತಗೊಂಡ್ಬಿಡ್ತೇನೆ. ಎಲ್ಲವನ್ನು ಹಾಕೊಂಡ್ಬಿಡ್ತೇನೆ ಇದಕ್ಕೆ. ನೋಡಿ 2 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ. 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು. ಇದಕ್ಕೆ ಬೇರೆ ಏನು ಹಾಕಬೇಡಿ. ಇದನ್ನು ಹಾಗೆ ಈಗ ನೀರು ಹಾಕದೇನೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಏನು ಹಾಕೋದು ಬೇಡ. ನೋಡಿ, ಇಲ್ಲಿ ಇಷ್ಟು ಗಟ್ಟಿಯಾದರೆ ಸಾಕು. ಈಗ ಇದನ್ನು ಇಲ್ಲೇ ಬಿಡ್ತೇನೆ, ಎಣ್ಣೆ ಕಾಯ್ಲಿಕ್ಕೆ ಇಡ್ತೇನೆ ನಾನು. ನೋಡಿ, ನೀರು ಹಾಕಿ ಕಲಸ್ಲಿಕ್ಕೆ ಹೋಗಬೇಡಿ, ಅಷ್ಟೊಂದು ಚೆನ್ನಾಗಿರಲ್ಲ. ನೋಡಿ, ಇಲ್ಲಿ ಒಂದು ಗ್ಯಾಸ್ ಮೇಲೆ ಬಾಣಲಿ ಇಟ್ಟಿದ್ದೀನಿ, ಅದಕ್ಕೆ ಎಣ್ಣೆ ಕೂಡ ಹಾಕ್ತೇನೆ. ನೋಡಿ, ಇಲ್ಲಿ ಎಣ್ಣೆ ಕೂಡ ಕಾದಿದೆ ಆಲ್ರೆಡಿ. ಇಲ್ಲಿ ಹಿಟ್ಟನ್ನು ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ನೋಡಿ, ಅದನ್ನು ಸ್ವಲ್ಪ ಸ್ವಲ್ಪ ಒಂದಿಷ್ಟು ನೋಡಿ ಈ ಥರ ಮಾಡ್ಕೊಳ್ಳಿ. ಇಲ್ಲಿ ಮಾಡ್ಕೊಂಡು ನೋಡಿ, ಈ ಥರ ಚಟ್ಟೆ ಮಾಡ್ಕೊಂಡು ಹೋಲ್ ಮಾಡ್ಕೊಳ್ಳಿ. ನಾವು ತೂತೊಡೆ ಮಾಡ್ತೀವಿ ನೋಡಿ, ಆ ಥರ. ನೋಡಿ, ಇಲ್ಲಿ ಇದರೊಳಗಡೆ ಹಾಕ್ತೇನೆ. ಇದೇ ಥರ ಈಗ ಎಲ್ಲವನ್ನು ಹಾಕ್ತೇನೆ. ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ನೀರೆಲ್ಲ ಹಾಕ್ಲಿಕ್ಕೆ ಹೋಗಬೇಡಿ. ನೀರು ಹಾಕಿದರೆ ಮೆಕ್ಕೆಜೋಳ ನೀರು ಬಿಡುತ್ತೆ ತುಂಬಾ. ಅದಕ್ಕಾಗಿ ಎಣ್ಣೆಯಲ್ಲಿ ಎಷ್ಟು ಹಿಡಿತೋ ಅಷ್ಟನ್ನು ಹಾಕ್ಕೊಳ್ಳಿ. ನೋಡಿ, ಈಗ ನಾನಿಲ್ಲಿ ಎಣ್ಣೆಯಲ್ಲಿ ಎಷ್ಟು ಹಿಡಿತೋ ಅಷ್ಟನ್ನು ಹಾಕಿದ್ದೇನೆ. ಈಗ ಟರ್ನ್ ಮಾಡಿ ಹಾಕ್ಕೊಳ್ತೀನಿ. ಆದಷ್ಟು ಸ್ಲೋ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಯಾಕೆ ಅಂದರೆ ಒಳಗಡೆ ನಮಗೆ ಹಸಿದಾಗಿ ಉಳಿಬಾರ್ದು, ಅದಕ್ಕಾಗಿ. ನೋಡಿ, ಈಗ ಟರ್ನ್ ಮಾಡಿ ಎಲ್ಲವನ್ನು ಇಲ್ಲಿ ಹಾಕಿದ್ದೇನೆ. ಇದರೊಟ್ಟಿಗೆ ಚಟ್ನಿ ಬೇಡ, ಏನು ಬೇಡ. ಹಾಗೆ ಎಷ್ಟು ಚೆನ್ನಾಗಿ ಫ್ರೈ ಅದು 2 ಸೈಡು ಇಷ್ಟು ಫ್ರೈ ಆದರೆ ಸಾಕು ನಮಗೆ. ಹೊರಗಡೆ ತೆಗೆದ ತಕ್ಷಣ ಮತ್ತೆ ಸ್ವಲ್ಪ ಕಲರ್ ಬ್ಲ್ಯಾಕ್ ಕಲರ್ ಬರುತ್ತೆ. ಒಳಗಡೆ ಚೆನ್ನಾಗಿ ಬೆಂದರೆ ಸಾಕು. ನೋಡಿ, ಈಗ ರೆಡಿ ಮಾಡಿ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಟೇಸ್ಟ್ ಮಾತ್ರ ಅಲ್ಟಿಮೇಟಾಗಿ ಬಂದಿದೆ. ಮೆಕ್ಕೆಜೋಳದಂತೆ ಗೊತ್ತೇನೇ ಆಗಲ್ಲ, ಆ ಥರ ಬಂದಿದೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ, ಲೈಕ್ ಮಾಡಿ.